ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ನಿಮ್ಮೆಲ್ಲರಿಗೂ. ಯಾವಾಗಲೂ ನಾನು ಜಿಮ್ಗೆ ಹೋಗಬೇಕಾದ್ರೆ ಅಥವಾ ಹೋಗ್ತಾ ಹೋಗ್ತಾ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೆ. ಬಟ್ ಇವತ್ತು ಜಿಮ್ಗೆ ರೆಡಿ ಆಗ್ತಾನೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ಐ ವಿಲ್ ಶೋ ಯು ಜಿಮ್ಗೆ ಹೇಗೆ ರೆಡಿ ಆಗ್ತೀನಿ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತೀನಿ. ಸೊ ಜಿಮ್ಗೆ ಯಾರು ಮೇಕಪ್ ಎಲ್ಲ ಮಾಡ್ಕೊಂಡು ಹೋಗಲ್ಲ, ಗೊತ್ತಿರೋ ವಿಷಯನೇ. ಬಟ್ ಫಸ್ಟ್ ಮಾಯಿಶ್ಚರೈಸರ್, ಫೇಸ್ ವಾಶ್ ಮಾಡಿದ್ದೀನಿ. ಮಾಯಿಶ್ಚರೈಸರ್ ಜಿಮ್ಗೆ ಹೋಗೋದಕ್ಕಿಂತ ಮುಂಚೆನೇ ಇವಾಗ ನಾವು ಜಿಮ್ಗೆ ಹೋದರೆ ಬರೋದು ಆಲ್ಮೋಸ್ಟ್ 2 hours ಆಗುತ್ತೆ. ಸೊ ಹಾಗಾಗಿ ಇಷ್ಟು ವಾಟರ್ ಕುಡಿದ್ಬಿಟ್ಟು ಆಮೇಲೆ ಹೋಗ್ತಾನೆ. ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದು ತುಂಬ ಒಳ್ಳೆಯದು. ಆ್ಯಂಡ್ ಮಾಯಿಶ್ಚರೈಸರ್ ಆದಮೇಲೆ ಸನ್ಸ್ಕ್ರೀನ್. ಎಷ್ಟು ಬಿಸಿಲಿದೆ ಅಂದರೆ ಒಂದು 12 ಗಂಟೆ ಆ ಥರ ಇದೆ ಬಿಸಿಲು. ನೋಡಿ ಅಲ್ಲಿ ಸಣ್ಣದಾಗ ಒಂದು ಬಿಂದೆ ಇಟ್ಕೋತೀನಿ. ಏನ್ರಿ ಬನ್ರಿ ಈ ಕಡೆ, ರೆಡಿ ಆಗ್ರಿ. ಲಿಪ್ ಬಾಮ್, ತಲೆ ಬಾಚ್ಕೋತೀನಿ. ಬೈಕಲ್ಲಿ ಹೋಗೋದ್ರಿಂದ ನಾನು ಇಲ್ಲಿಂದನೇ ಪೋನಿ ಹಾಕ್ಕೊಂಡು ಹೋದರೆ ಕೂದಲು ಆಮೇಲೆ ಫುಲ್ಲು ಕೆದ್ರೋಗಿರುತ್ತೆ. ಸೊ ಅದಕ್ಕೆ ನಾನು ಇಲ್ಲಿ ಟೈಟಾಗಿ ಕ್ಲಿಪ್ ಹಾಕ್ಕೊಂಡು ಹೋಗ್ತೀನಿ, ಅಲ್ಲೋಗಿ ಪೋನಿ ಹಾಕ್ಕೋತೀನಿ. ಫೈನಲ್ ವಾಚ್. ಇಷ್ಟೇ ನಾನು ಜಿಮ್ಗೆ ರೆಡಿ ಆಗೋದು. ಸೊ ಇವತ್ತು ಚೆಸ್ಟ್ ಆ್ಯಂಡ್ ಟ್ರೈಸೆಪ್ಸ್ ಇದೆ. ಸೊ ವರ್ಕೌಟ್ ಮುಗಿಸ್ಕೊಂಡು ಬಂದು ಸಿಗ್ತೀನಿ, ಓಕೆನಾ? ಜಿಮ್ ಹತ್ರ ಬಂದ್ವಿ, ಆದರೆ ನಾನು ರಬ್ಬರ್ ಬ್ಯಾಂಡ್ ತರೋದೇ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಕ್ಲಿಪ್ ಹಾಕ್ಕೊಂಡು ಮಾಡಿದ್ರೆ ಒಂಥರ ಅನ್ಕಂಫರ್ಟಬಲ್, ಕ್ಲಿಪ್ ಎಲ್ಲ ತಗಲ್ತಾ ಇರುತ್ತೆ. ಸೊ ಹಾಗಾಗಿ ರಿಬ್ಬನ್ ತರೋದಕ್ಕೆ ನಾನೇ ಹೋಗಿದ್ದೆ. ಬಟ್ ಇದ್ರಲ್ಲಿ ರೀಚಾರ್ಜ್ ಇಲ್ಲ, ಪೇ ಮಾಡೋದಕ್ಕಾಗಲ್ಲ. ಹೋಗಿ ವಾಪಸ್ ಬಂದು ಮತ್ತು ಅವ್ರನ್ನ ಕಳಿಸಿದ್ದೀನಿ. ಇದು ನಾನು ಓದಿದ ಸ್ಕೂಲು. ನೋಡಿ ಪ್ರೇಯರ್ ನಡೀತಾ ಇದೆ ಇವಾಗ, ನಿಮಗೆ ಕೇಳಿಸ್ತಾ ಇದೆಯಲ್ವ ಗೊತ್ತಿಲ್ಲ. ಸೊ ಇಲ್ಲೇ ನಮ್ಮ ಜಿಮ್ ಇರೋದು. ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ಗೆ ಬಸ್ಸಾರು, ಅನ್ನ, ಹುಡ್ಲಿ ಕಾಳು ಪಲ್ಯ. ಕರೆಕ್ಟ್. ತಿಂಡಿ ಮಾಡಿದ್ದಾಯಿತು. ಸೊ ಇವಾಗ ಫ್ರೆಶ್ ಅಪ್ ಆಗಬೇಕಿತ್ತು. ಬಟ್ ಅದಕ್ಕಿಂತ ಮುಂಚೆ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಬಿಡೋಣ. ತುಂಬ ದಿವಸದಿಂದ ಅನ್ಕೋತಾ ಇದ್ದೆ. ಒಂದು ಪ್ಲ್ಯಾಂಟ್ ಇದೆ. ಸೊ ಅದು ಯಾವ ಸ್ಥಿತಿಲಿದೆ ಅಂತ ಅಂದರೆ ತೋರಿಸ್ತೀನಿ ನಿಮಗೆ. ಪ್ಲ್ಯಾಂಟ್ ಚೆನ್ನಾಗಿದೆ, ಬಾನ್ಸೈ ಪ್ಲ್ಯಾಂಟ್ ಇದು. ಪ್ಲ್ಯಾಂಟ್ ಚೆನ್ನಾಗಿದೆ. ಬಟ್ ಇದ್ರದ್ದು ಪಾಟ್ ನೋಡಿ, ಇದು ತಗೊಂಡಾಗ ಎಷ್ಟು ಕ್ಯೂಟಾಗಿತ್ತು ಗೊತ್ತಾ. ಸೊ ಇದು ಸಪ್ರೇಟ್ ಪ್ಲೇಟ್ ಇದೆ. ಆ್ಯಂಡ್ ಈ ಪಾಟ್ ಏನಿದು ಮಣ್ಣೆಲ್ಲ ಬಂದು ಈ ಥರ ಆಗ್ಬಿಟ್ಟಿದೆ. ಸೊ ಇದಕ್ಕೆ ಈಗ ಒಂದೊಳ್ಳೆ ಪೇಂಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಡಿಸೈಡ್ ಮಾಡಿದ್ದೀನಿ. ಸೊ ಆ ಕೆಲಸನ ಇವತ್ತೇ ಯಾಕೆ ಮಾಡಬಾರ್ದು ಅಂತ ಇವಾಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ಪೇಂಟಿಂಗ್. ನನಗೆ ಪೇಂಟಿಂಗ್ ತುಂಬ ಇಷ್ಟ, ಬಟ್ ಯಾವತ್ತೂ ನಾನು ಪೇಂಟಿಂಗ್ ಎಲ್ಲ ಮಾಡಿಲ್ಲ. ಇದು ನೋಡಿ, ಇದು ಹೊಸದು, ಯಾವಾಗಲೂ ತೊಗೊಂಡಿರೋದು, ನಂಗೆ ನೆನಪೇ ಇಲ್ಲ. ಬಟ್ ಹೊಸದು ಹಾಗೆ ಇದೆ, ಪ್ಯಾಕ್ ಕೂಡ ಓಪನ್ ಮಾಡಿಲ್ಲ. ಸೊ ಲೆಟ್ಸ್ ಯೂಸ್ ದಿಸ್. ಆ್ಯಂಡ್ ಗೊತ್ತಿಲ್ಲ ನನಗೆ ಈ ಒಂದು ಪಾಟಿಗೆ ಈ ಪೇಂಟ್ ಹಿಡಿಯುತ್ತೋ ಇಲ್ವೋ ಅಂತ, ಮಾಡೋಣ. ಆ್ಯಂಡ್ ಈ ಪೇಂಟ್ ಕೂಡ ಇದೆ ನನ್ನ ಹತ್ರ. ಇದು ಸ್ವಲ್ಪ ತಿಕ್ಕಿರುತ್ತೆ, ಬಟ್ ಇದು ಯಾಕೋ ಎಲ್ಲ ಒಂಥರ ತುಂಬ ಗಟ್ಟಿ ಆಗಿಬಿಟ್ಟಿದೆ. ಸೊ ನೋಡುವ, ಓಕೆ ನೋಡೋಣ ಹೇಗೆ ಬರುತ್ತೆ ಅಂತ. ಸೊ ಲೆಟ್ಸ್ ಬಿಗಿನ್. ಸೊ ಏನಪ್ಪ ವಿಷಯ ಅಂತಂದರೆ, ಇದು ನೋಡ್ತಾ ಇದ್ದೀರಾ ನೀವು, ಇದು ಮಿನಾರದು ಮೇಕಪ್ ಬ್ರಷ್. ಇದು ಹೊಸದು, ಒಂದು ಸಲಿನೂ ಯೂಸ್ ಮಾಡಿಲ್ಲ. ಬಟ್ ಇವಾಗ ನನ್ನ ಹತ್ರ ಇದು ನೋಡಿ, ಇದು ಪುಟ್ಟದಾಗ ಒಂದು ಬ್ರಷ್ ಇದೆ. ಇದರಲ್ಲಿ ಬ್ರಷಲ್ಲಿ ಆಗೋದಿಲ್ಲ ಅಂದ್ಬಿಟ್ಟು ಸೊ ಇದನ್ನೇ ತೊಗೊಂಡಿದ್ದೀನಿ. ಯಾರೂ ಇದನ್ನು ಈ ಥರ ಒಂದು ಕೆಲಸನ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ಇಟ್ಸ್ ಅ ಗುಡ್ ಕಂಪ್ನಿ. ಆ್ಯಂಡ್ ಇವಾಗ ನನ್ನ ಹತ್ರ ಬೇರೆ ಬ್ರಷ್ ಇಲ್ಲ, ಆ್ಯಂಡ್ ಇಲ್ಲಿ ಸಿಗೋದು ಇಲ್ಲ. ಸೊ ಹಾಗಾಗಿ ನಾನು ನಾನು ಯೂಸ್ ಮಾಡಲ್ಲ ಇದು. ಸೊ ಅದಕ್ಕೆ ತೊಗೊಂಡಿದ್ದೀನಿ. ಫಸ್ಟ್ ಪ್ಲೇಟಿಗೆ ಟ್ರೈ ಮಾಡೋಣ. ಪ್ಲೇಟಿಗೆ ಪೇಂಟ್ ಚೆನ್ನಾಗಿ ಬಂದರೆ ಆಮೇಲೆ ಪಾಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ
ಸೊ ಫಸ್ಟ್ ಇದಕ್ಕೆ ಬ್ರೌನ್ ಕಲರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಬ್ರೌನ್ ಕಲರ್ ನೋಡಿ ಈ ಥರ ಶೈನಿಂಗ್ ಮಿಕ್ಸ್ ಇದೆ. ಸೊ ಮಾಡೋಣ. ಹೋಪ್ಫುಲಿ ಇಷ್ಟು ಪೇಂಟ್ ಇಷ್ಟು ದೊಡ್ಡ ಪ್ಲೇಟಿಗೆ ಸಾಕಾಗತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇದು ಪ್ಲ್ಯಾಂಟ್ ನೋಡೋಕ್ಕಾಗ್ತಾ ಇಲ್ಲ ನನ್ನ ಕೈಯಲ್ಲಿ. ಸೊ ಅದಕ್ಕೆ ಏನಾದರೂ ಮಾಡಬೇಕಲ್ಲ. ಇದೊಳ್ಳೆ ಪಾಲಿಶ್ ಮಾಡೋ ಥರ ಆಗ್ತಾ ಇದೆ ನೋಡಿ ಇಲ್ಲಿ. ಪೇಂಟ್ ಸ್ಮೆಲ್ ಗೈಸ್. ಪ್ಲೇಟ್ ಮಾಡಿದ್ದಾಯ್ತು. ಸೊ ಇವಾಗ ಈ ಪಾಟ್ನ ಮಾಡೋಣ. ಇದೊಂಥರ ಟಾಸ್ಕ್ ಅಂತಾನೆ ಹೇಳ್ಬೋದು. ಬಿಕಾಸ್ ಇಲ್ಲಿ ನೋಡಿ, ಇಲ್ಲಿ ಬ್ಲ್ಯಾಕ್ ಇದೆಯಲ್ಲ, ಇದೆಲ್ಲ ಯಾವ ಕಲರ್ ಹೊಡೆದ್ರೆ ಹೋಗುತ್ತೆ ಅಂತಾನೆ ನಂಗೆ ಗೊತ್ತಾಗ್ತಾ ಇಲ್ಲ. ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನಾನು ಅಂದ್ಕೊಂಡಿದ್ದೀನಿ ಸ್ಕಿನ್ ಕಲರ್ ಹಾಕೋಣ ಅಂತ. ಇದು ಡ್ರೈ ಆಗಿಲ್ಲ. ಸೊ ಸ್ಕಿನ್ ಕಲರ್ ಹಾಕೋಣ, ಅದ್ರ ಮೇಲೆ ನೋಡೋಣ. ಟೇಬಲ್ಲೇ ಶೇಕ್ ಆಗ್ತಿದೆ. ಐ ಆಮ್ ನಾಟ್ ಶ್ಯೂರ್ ಇದೊಂಥರ ಡಾರ್ಕ್ ಕಲರ್ ಇದೆಯಲ್ಲ, ಸೊ ಅದು ಕಂಪ್ಲೀಟಾಗಿ ಹೋಗುತ್ತೆ ಅಂತ. ಬಟ್ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡೋಣ, ಎಷ್ಟಾಗುತ್ತೋ ಅಷ್ಟು ಚಂದ ಮಾಡೋಣ. ಏನಂತೀರಾ? ಹತ್ರ ಇವಾಗ ಅನಿಸ್ತಾ ಇದೆ ನನಗೆ ಇನ್ನೂ ಚೆನ್ನಾಗಿರೋ ಪೇಂಟಿಂಗ್ಸ್ ಎಲ್ಲ ನನ್ನ ಹತ್ರ ಇದ್ದಿದ್ರೆ ಸಖತ್ತಾಗಿರ್ತಿತ್ತು ಅಂತ. ಬಟ್ ಇರೋದ್ರಲ್ಲೇ ಚಂದ ಮಾಡೋದಕ್ಕೆ ಟ್ರೈ ಮಾಡೋಣ. ಇಲ್ಲ ಅಂತ ನಾವು ಮಾಡೋ ಕೆಲಸನೂ ಬಿಟ್ಟು ಕುತ್ಕೊಬಾರ್ದು. ಏನಿದೆಯೋ ಅದರಲ್ಲೇ ಬೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಚೆನ್ನಾಗೈತಾ ಹೇಳಿದ್ದು? ಇದೇನಾದರೂ ಚಂದ ಬಂದರೆ ಇನ್ನಷ್ಟು ಪ್ಲ್ಯಾಂಟ್ಸ್ ಇದೆ, ಅಂದರೆ ಪಾಟ್ಸ್ ಇದೆ. ಸೊ ಅದಕ್ಕೆಲ್ಲ ಪೇಂಟ್ ಮಾಡೋಣ. ಸ್ಕಿನ್ ಕಲರ್ ಫುಲ್ ಪೇಂಟ್ ಮಾಡಿದ್ದೀನಿ ಪಾಟ್ ಪೂರ. ಸೊ ಇವಾಗ ಮೇಲೆ ಒಂದು ಲೈನ್ ಥರ ಡಾರ್ಕ್ ಗ್ರೀನ್ ಹಾಕ್ತಾ ಇದ್ದೀನಿ. ಇದು 1 ಲೈನ್ ಅಂತ ಹೇಳಿ ಹಾಫ್ ಪಾಟ್ ಮಾಡೋ ಥರ ಆಗಿದೆ. ಸೊ ಈಗ ಈ ಪಾಟ್ಗೆ ಹಾಫ್ ನಾನು ಗ್ರೀನ್ ಹಾಕಿದ್ದೀನಿ. ಇನ್ನು ಕೆಳಗಡೆ ಪಾರ್ಟಿಗೆ ಯಾವ್ದು ಹಾಕೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಬ್ರೌನ್ ಒಂಥರ ಗೋಲ್ಡನ್ ಕಲರ್ ಪ್ಲೇಟ್. ಸೊ ಇದು ಡ್ರೈ ಆಗಿಬಿಟ್ಟಿದೆ. ಸೊ ನೋಡಿ ಪ್ಲೇಟ್ ಎಷ್ಟು ಚಂದ ಬಂದಿದೆ ಕಲರ್ ಇದು. ಸೊ ಪ್ಲೇಟ್ ಈ ರೀತಿ ಇರುತ್ತೆ. ಇನ್ನು ಇದಕ್ಕೆ ಕೆಳಗಡೆ ಯಾವ ಕಲರ್ ಹಾಕೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಆರೆಂಜ್ ಹಾಕೋಣ ಅನಿಸ್ತಾ ಇದೆ, ಬಟ್ ಇಂಡಿಯನ್ ಫ್ಲ್ಯಾಗ್ ಆಗಿಬಿಡುತ್ತೆ. ಸೊ ನೋಡೋಣ ಯಾವ ಕಲರ್ ಚೆನ್ನಾಗಿ ಕಾಣುತ್ತೆ ಅಂತ. ರೆಡ್ಡು ಚೆನ್ನಾಗಿ ಕಾಣ್ಬೋದು ಅಲ್ವಾ? ಓಕೆ, ರೆಡ್ ಹಾಕೋಣ ಇಫ್ ಇದು ಡ್ರೈ ಆಗಿರಲ್ಲ ಅಂದರೆ. ಫುಲ್ ಡ್ರೈ ಆಗಿಬಿಟ್ಟಿದೆ ಇದು. ಹಾಕಿ ನೋಡೋಣ ಅಂತ ಹಾಕ್ತಾ ಇದ್ದೀನಿ. ಇದು ಬಂದು ಈ ಒಂದು ಪೇಂಟಿಂಗಲ್ಲಿ ಈ ಕಲರ್ನ ಹಾಕ್ತಾ ಇದ್ದೀನಿ, ವಿಚ್ ಇಸ್ ಒಂಥರ ರಾಣಿ ಪಿಂಕ್ ಆ ಕಲರ್. ಇವಾಗ ಇದು ಈ ಥರ ಕಾಣ್ತಾ ಇದೆ. ಬಟ್ ಇದಕ್ಕೆ ಇನ್ನೂ ಪೇಂಟಿಂಗ್ ಮಾಡೋದು ಬಾಕಿ ಇದೆ. ಬಟ್ ಇದು ಸ್ವಲ್ಪ ಡ್ರೈ ಆಗಲಿ. ಸೊ ಇದನ್ನು ಬಿಸಿಲಲ್ಲಿ ಇಟ್ಬಿಟ್ಟು ಬರ್ತೀನಿ. ಇವಾಗಿರೋ ಬಿಸಿಲಿಗಂತೂ 5 ನಿಮಿಷಕ್ಕಿದು ಫುಲ್ ಡ್ರೈ ಆಗಿಬಿಡುತ್ತೆ. ಡ್ರೈ ಆದಮೇಲೆ ಸ್ವಲ್ಪ ಫೈನಲ್ ಟಚ್ ಫ್ಲವರ್ಸ್ ಎಲ್ಲ ಬಿಡಿಸೋಣ. ಸೊ ಐ ಆಮ್ ಬ್ಯಾಕ್. ಸೊ ಇದು ನೋಡಿ ಕಂಪ್ಲೀಟಾಗಿ ಡ್ರೈ ಆಗಿದೆ. 5 ನಿಮಿಷಕ್ಕೆ ಪೂರ ಡ್ರೈ ಆಗಿದೆ. ಸೊ ಇವಾಗ ನಾನು ನಿಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಸರ್ಪ್ರೈಸ್ ಅಂತ ಅಂದರೆ, ಇದು ಕಂಪ್ಲೀಟಾಗಿ ಪೇಂಟ್ ಮಾಡಿ ಆಮೇಲೆ ನಿಮಗೆ ತೋರಿಸ್ತೀನಿ. ಸೊ ಪೇಂಟ್ ಮಾಡ್ತಾ ನನಗೆ ಫೋನ್ ಹೆಲ್ಪ್ ಬೇಕು. ಸೊ ಈ ಕಲರ್ ಕಾಂಬಿನೇಷನ್ ಏನೋ ನಾನು ಒಬ್ಬಳೇ ಮಾಡಿಬಿಟ್ಟೆ. ಬಟ್ ಇದ್ರ ಮೇಲೆ ಯಾವ ಥರ ಡಿಸೈನ್ ಮಾಡ್ಬೋದು ಅಂತ ನನಗೆ ಐಡಿಯಾ ಬರಲಿಲ್ಲ. ಸೊ ಹಾಗಾಗಿ ನಾನು ಫೋನ್ ಹೆಲ್ಪ್ ತೊಗೋತಾ ಇದ್ದೀನಿ. ಸೊ ಇದು ಪೂರ್ತಿ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ, ಓಕೆನಾ? ಪೇಂಟಿಂಗ್ ಕಂಪ್ಲೀಟ್ ಆಗಿ ಮುಗ್ದಿದೆ. ಸೊ ಇದು ಏನು ನೀವು ನೋಡ್ತಾ ಇದ್ದೀರಾ, ಇದು ಬ್ಯಾಕ್ ಸೈಡ್ ಆಫ್ ದಿ ಪಾಟ್. ಸೊ ನಾನು ಫ್ರಂಟಲ್ಲಿ ಮಾತ್ರ ಫ್ಲವರ್ಸ್ ಇದು ಮಾಡಿದ್ದೀನಿ. ಸೊ ಆರ್ ಯು ರೆಡಿ? ನೋಡಿ, ಇದೇ ನಾನು ಪೇಂಟ್ ಮಾಡಿರೋಂತಹ ಪಾಟ್. ಎಷ್ಟು ಚೆಂದ ಕಾಣ್ತಾ ಇದೆ ಅಲ್ಲ. ಇದೆ ಆ್ಯಕ್ಚುಲಿ ಇದು ಸ್ಟೆಮ್ ನೋಡಿ, ಸ್ಟ್ರೆಂತ್ ಎಲ್ಲ ಹೋಗ್ಬಿಟ್ಟಿದೆ. ಬಟ್ ನೋಡೋಣ. ಪೇಂಟಿಂಗ್ ಎಲ್ಲ ಮುಗೀತು. ಹೇಗಿತ್ತು ನನ್ನ ಪೇಂಟಿಂಗ್? ನೀವೆಲ್ಲರಿಗೂ ಇಷ್ಟ ಆಯ್ತಾ? ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಆ್ಯಂಡ್ ಆಲ್ಸೋ ಆ ಪಾಟ್ ಚೇಂಜ್ ಮಾಡಬೇಕಿತ್ತು ನಾನು. ಅದಕ್ಕೆ
ಲೈಕ್ ಅದನ್ನು ಹಾಗೆ ಬಿಟ್ಬಿಟ್ಟಿದ್ದೆ, ನಾನು ಏನೋ ಕೇರ್ ತಗೊಳ್ತಾ ಇರಲಿಲ್ಲ ಅದ್ರ ಬಗ್ಗೆ. ಜಸ್ಟ್ ಅವಾಗವಾಗ ನೀರು ಹಾಕಿ ಬಿಡ್ತಾ ಇದ್ದೆ. ಆ ಪ್ಲ್ಯಾಂಟ್ ಬಾನ್ಸೈ ಪ್ಲ್ಯಾಂಟ್ ಕೂಡ ಸ್ಟೆಮ್ಮಲ್ಲಿ ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಆಗೋಗಿದೆ. ಸೊ ಹಾಗಾಗಿ ಪಾಟ್ ಪ್ಲ್ಯಾಂಟ್ ಎಲ್ಲನೂ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನಾವು ಪಾಟ್ ಕೂಡ ನೋಡೋದಕ್ಕೆ ಲಕ್ಷಣವಾಗಿದೆ. ಆ್ಯಂಡ್ ಆಲ್ಸೋ ಸ್ವಲ್ಪ ನೀರು ಹಾಕಿ ಕೇರ್ ತಗೊಂಡ್ರೆ ಪ್ಲ್ಯಾಂಟ್ ಕೂಡ ಚಿಗುರುತ್ತೆ. ಚೆನ್ನಾಗೇ ಇದೆ ಅದು, ಬಟ್ ಸ್ಟ್ರೆಂತ್ ಸ್ವಲ್ಪ ಕಡಿಮೆ ಆಗಿದೆ. ಅದಕ್ಕೆ ಸ್ವಲ್ಪ ಊಟ ಹಾಕಿದ್ರೆ ಸ್ಟ್ರೆಂತ್ ಬರುತ್ತೆ. ಆ್ಯಂಡ್ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಬೇಕು. ಸೊ ಫ್ರೆಶ್ ಅಪ್ ಆದಮೇಲೆ ನಿಮಗೆ ಸಿಗ್ತೀನಿ, ಓಕೆನಾ? ಅಂಟಿಲ್ ದೆನ್ ಬಾಯ್. ಫ್ರೆಶ್ ಅಪ್ ಆಗಿದ್ದಾಯಿತು. ಸೊ ಇವಾಗ ಸ್ವಲ್ಪ ರೆಸ್ಟ್ ಮಾಡಬೇಕು. ಸೊ ಅವಾಗಲಿಂದ ಕುತ್ಕೊಂಡಿದ್ದೆ, ಬ್ಯಾಕ್ ಪೇನ್ ಬಂದ್ಬಿಟ್ಟಿದೆ ನನಗೆ. ಇವಾಗ ಸ್ವಲ್ಪ ಕುತ್ಕೊಂಡು, ಅಂದರೆ ಸ್ವಲ್ಪ ಆರಾಮಾಗಿ ಕುತ್ಕೊಂಡು ಸ್ವಲ್ಪ ಫೋನ್ ನೋಡೋದು ಅಥವಾ ಬೇರೆ ಏನಾದರೂ ಕಾಂಟೆಂಟಿಗೆ ಯೋಚನೆ ಬಂದರೆ ಅದನ್ನು ನೋಟ್ ಮಾಡಿ ಇಟ್ಕೋತೀನಿ. ಸೊ ಇವಾಗ ರೆಸ್ಟಿಂಗ್ ಟೈಮ್ ನನಗೆ. ಸೊ ರೆಸ್ಟ್ ಮಾಡಿದಾದ್ಮೇಲೆ ಊಟ ಮಾಡಬೇಕಾದ್ರೆ ಸಿಗ್ತೀನಿ. ಸೊ ಬಾಯ್. ಇವಾಗ ಊಟ ಮಾಡೋಣ ಅಂತ ಬಂದಿದ್ದೀನಿ. ಸೊ ಊಟ ಮಾಡಿ ಮತ್ತೆ ರೆಸ್ಟ್ ಮಾಡಿದ್ದೀನಲ್ಲ, ಸೊ ಅದು ನನಗೆ ಪ್ರಾಪರ್ ರೆಸ್ಟ್. ಬಿಕಾಸ್ ಇಷ್ಟೊತ್ತು ನಾನು ಏನು ರೆಸ್ಟ್ ಮಾಡಿದೆ, ಎಡಿಟಿಂಗ್ ಮಾಡ್ಕೊಂಡಿದ್ದು. ಸೊ ಇಟ್ಸ್ ನಾಟ್ ಅ ಪ್ರಾಪರ್ ರೆಸ್ಟ್. ಇವಾಗ ಊಟ ಮಾಡಿಬಿಟ್ಟು 1-2 hours ಮಲ್ಕೋತೀನಲ್ವ, ಅದು ನನಗೆ ರೆಸ್ಟ್. ಸೊ ಊಟ ಮಾಡಿ ಆಮೇಲೆ ಸಿಗ್ತೀನಿ. ಊಟ ಮಾಡಿದಾದ್ಮೇಲೆ ದಾಳಿಂಬೆ ಹಣ್ಣು ತಿಂತಾ ಇದ್ದೀನಿ. ಸೊ ಇದು ನಮ್ಮದೇ ಗಿಡದಲ್ಲಿ ಬೆಳೆದಿರೋದು. ಆ್ಯಂಡ್ ಆಲ್ಸೋ ಮಾವಿನಕಾಯಿ ಕೂಡ ಇದೆ. ಓಕೆ ಗೈಸ್, ನಾನೀಗ ಮಲ್ಕೊಂಡು ರೆಸ್ಟ್ ಮಾಡ್ತೀನಿ. ನೀವು ಕೂಡ ರೆಸ್ಟ್ ಮಾಡಿ, ಎಲ್ಲೂ ಹೋಗಬೇಡಿ, ಬಿಸಿಲಲ್ಲಿ ತುಂಬ ಸುಸ್ತಾಗುತ್ತೆ. ಆ್ಯಂಡ್ ನಾಳೆ ವಿಡಿಯೋಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಓಕೆ ಬಾಯ್.